ಮುತ್ತನ ಮನೆಯಲ್ಲಿ 5-6 ಹಸುಗಳಿದ್ದವು. ಎಲ್ಲಾ ಹಸುಗಳೂ ಕೂಡ ಹಾಲು ಕೊಡೋದ್ರಿಂದ ದಿನಕ್ಕೆ 8 ಲೀಟರ್ ಹಾಲನ್ನ ಡೈರಿಗೆ ಹಾಕುತ್ತಿದ್ದರು ಮತ್ತು 2 ಲೀಟರ್ ಹಾಲಿನಿಂದ ಬೆಣ್ಣೆ ತಯಾರು ಮಾಡ್ತಿದ್ರು. ಮುತ್ತನಿಗೀಗ 22 ವರ್ಷ. ವಿದ್ಯೆ ತಲೆಗೆ ಹತ್ತದಿರೋದ್ರಿಂದ ಅವನು 10ನೇ ತರಗತಿಯಲ್ಲಿ ಫೇಲಾಗ್ತಾನೆ. ಮನೆಯವರೆಲ್ಲ ಎಷ್ಟು ಒತ್ತಾಯಿಸಿದ್ರೂ ಅವನು ಮುಂದಕ್ಕೆ ಓದಲು ಒಪ್ಪಿಕೊಳ್ಳಲಿಲ್ಲ. ಹಾಗಾಗಿ ಅವನು ದನ ಕಾಯಲು ಶುರು ಮಾಡ್ತಾನೆ. ಮೊದಲಿನಿಂದಲೂ ಅವನಿಗೆ ಪರಿಸರದ ಜೊತೆ ಕಾಲ ಕಳೆಯೋದಂದ್ರೆ ತುಂಬಾನೇ ಇಷ್ಟ. ಅದೂ ಅಲ್ಲದೆ ಅವನಿಗೆ ಪ್ರಾಣಿ ಪಕ್ಷಿಗಳೆಂದರೆ ತುಂಬಾನೇ ಪ್ರೀತಿ. ಹಸುಗಳನ್ನ ದೇವರಂತೆ ಪೂಜಿಸ್ತಿದ್ದ ಮತ್ತು ದೇವರ ಹಾಗೆ ನೋಡಿಕೊಳ್ತಿದ್ದ. ವಯಸ್ಸಿಗೆ ಬರುತ್ತಿದ್ದಂತೆ ಅವನಲ್ಲಿ ಆಸೆಗಳು ಕೂಡ ಜಾಸ್ತಿಯಾಗ್ತಾ ಬಂತು. ಅವನ ತಮ್ಮನನ್ನ ಸಂತೈಸುವುದೇ ಅವನಿಗೆ ದೊಡ್ಡ ಕೆಲಸವಾಗಿತ್ತು. ಒಂದಿನ ಮರ ಕಡಿಯುವ ದಂಪತಿಗಳು ಬಂಡೆ ಕಲ್ಲಿನ ಮೇಲೆ ಸೊಪ್ಪುಗಳನ್ನು ಹಾಕಿ ಮೈಮೇಲೆ ಏನೂ ಇಲ್ದಂತೆ ಮಕ್ಕಳು ಮಾಡುವ ಆಟದಲ್ಲಿ ತೊಡಗಿರ್ತಾರೆ. ಅವರು ಆ ಕಾಡಿಗೆ ಯಾರೂ ಬರಲ್ಲ ಅಂತ ಅಂದ್ಕೊಂಡಿದ್ರು. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ಮುತ್ತನ ಮನೆಯೇ ಆ ಕಾಡಾಗಿತ್ತು ಅಂತ. ಅವನು ದಿನದ ಹೆಚ್ಚು ಸಮಯ ಕಾಡಿನಲ್ಲೇ ಕಳೆಯುತ್ತಿದ್ದ. ಹಾಗೆ ಅವರು ಮಾಡಿಸಿಕೊಳ್ತಿರೋದನ್ನ ಮುತ್ತ ದೂರದಿಂದ ನೋಡುತ್ತಿದ್ದ. ಅವನಲ್ಲಿ ಹೊಸ ಹೊಸ ಆಸೆಗಳು ಚಿಗುರೊಡೆಯೋಕೆ ಶುರುವಾಗುತ್ತೆ. ನಾನು ಯಾರಿಗಾದ್ರೂ ಮಾಡಬೇಕು, ಹೆಂಗಸರ ಹೂವನ್ನ ಹತ್ತಿರದಲ್ಲಿ ನೋಡ್ಬೇಕು ಅಂದ್ಕೋತಿರ್ತಾನೆ. ಅಂದಿನಿಂದಲೇ ಅವನು ತನ್ನ ತಮ್ಮನಿಗೆ ಕೈ ಕೆಲಸ ಮಾಡಿಸೋಕೆ ಶುರು ಮಾಡಿದ. ಅಂದು ಶುರುವಾದ ಕೆಲಸ ಇಂದಿಗೂ ನಿಂತಿಲ್ಲ. ಅವನು ಬೆಳಗ್ಗೆ ದನಗಳನ್ನು ಹೊಡೆದುಕೊಂಡು ಬಂದು ಮೇಯಲು ಬಿಟ್ಟು ತಾನು ರಾಜಿಗಾಗಿ ಕಾಯ್ತಿದ್ದ. ರಾಜಿಯ ಮನೆಯಲ್ಲಿಯೂ ಸಹ 10 ದನ ಇತ್ತು. ಅವಳು ದಿನ ದನಗಳನ್ನ ಕರ್ಕೊಂಡ್ಬಂದು ಮೇಯಲು ಬಿಟ್ಟು ಮನೆಗೆ ಹೋಗ್ತಿದ್ಲು. ಸಂಜೆಯಾಗ್ತಿದ್ದಂತೆ ಆ ದನಗಳು ತಾವಾಗಿಯೇ ಮನೆಗೆ ಹೋಗಿ ಸೇರುತ್ತಿದ್ದವು. ಹಾಗಾಗಿ ಅವಳು ಸಂಜೆ ಮತ್ತೆ ಬರ್ಬೇಕನ್ನೋ ಅವಶ್ಯಕತೆ ಇರಲಿಲ್ಲ. ಅವಳ ಗಂಡ ಕುಡುಕ ಆದ್ದರಿಂದ ಮನೆಗೆ 1 ರೂಪಾಯಿ ಹಣವನ್ನು ಕೂಡ ಕೊಡುತ್ತಿರಲಿಲ್ಲ. ಅವನು 1 ದಿನ ಮನೆಗೆ ಬಂದರೆ ಇನ್ನು 7 ದಿನ ಎಲ್ಲಿಗೆ ಹೋಗುತ್ತಿದ್ದನೆಂದು ಗೊತ್ತಾಗ್ತಿರ್ಲಿಲ್ಲ. ಅವನ ಅಮ್ಮ ಅಂದ್ರೆ ರಾಜಿಯ ಅತ್ತೆ ಕೂಡ ಅವನ ಬಗ್ಗೆ ಯೋಚಿಸೋದನ್ನೇ ಬಿಟ್ಟು ಬಿಟ್ಟಿದ್ದರು. ಈಗ ಮನೆಯ ಪೂರ್ತಿ ಜವಾಬ್ದಾರಿ ರಾಜಿಯ ಮೇಲಿತ್ತು. ಅವಳಿಗೆ ಆಧಾರವಾಗಿದ್ದ ಹಸುವಿನ ಹಾಲಿನಿಂದ ಬಂದ ಹಣವನ್ನೇ ಜೀವನ ಸಾಗಿಸುವುದಕ್ಕೆ ಉಪಯೋಗಿಸುತ್ತಿದ್ದಳು. ಮನೆಯಲ್ಲಿ ಸ್ವಲ್ಪ ಜಾಗ ಕೂಡ ಇರೋದ್ರಿಂದ ಆದಷ್ಟೂ ತರಕಾರಿ ಸಹ ಬೆಳೆಯುತ್ತಿದ್ದಳು. ಮಾವಿನಕಾಯಿ ಮರ ತುಂಬಾನೇ ಇರೋದ್ರಿಂದ ತುಂಬಾನೇ ಮಾವಿನಕಾಯಿ ಆಗ್ತಾಯಿತ್ತು. ಮಧ್ಯವರ್ತಿಗಳು ಬಂದು ಅವಳಿಗೆ ಇಂತಿಷ್ಟು ಹಣವನ್ನು ಕೊಟ್ಟು ಮಾವಿನಕಾಯಿಗಳನ್ನು ಕೊಯ್ದುಕೊಂಡು ಹೋಗುತ್ತಿದ್ದರು. ಹಾಗೆ ಹೀಗೆ ಸಣ್ಣ ಪುಟ್ಟ ಆದಾಯಗಳಿಂದ ಅವರ ಜೀವನ ಸಾಗುತ್ತಿತ್ತು. ಆ ದಿನ ಮುತ್ತ ದನಗಳನ್ನು ಮೇಯಲು ಬಿಟ್ಟು ಕಾಡಿನಲ್ಲಿ ತಿರುಗುತ್ತಿದ್ದ. ಆಗ ರಾಜಿ ಕೂಡ ತನ್ನ ದನಗಳೊಂದಿಗೆ ಅಲ್ಲಿಗೆ ಬಂದಳು. ಅವಳಿಗೆ ಮನೆಯಿಂದ ಬರುವಾಗಲೇ ಜೋರು ಮೂತ್ರ ಬರುತ್ತಿತ್ತು. ಅವಳಿಗೆ ತಡೆದುಕೊಳ್ಳಲು ಆಗುತ್ತಿರಲಿಲ್ಲ. ಹಾಗಾಗಿ ಆಚೆ ಈಚೆ ನೋಡಿದ ಅವಳು ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ತನ್ನ ಲಂಗವನ್ನು ಮೇಲಕ್ಕೆತ್ತಿ ಎಲ್ಲಾ ಕಳಚಿ ನೀರು ಬಿಡಲು ಶುರು ಮಾಡಿದಳು. ಆದರೆ ಮುತ್ತ ಅಲ್ಲೇ ಇರುವುದು ಅವಳಿಗೆ ಗೊತ್ತೇ ಇರಲಿಲ್ಲ. ಅವನಿಗೆ ಅವಳ ಹೂವು ಸರಿಯಾಗಿ ತೋರುತ್ತಿತ್ತು. ಅವನು ಅವಳು ಪೈಪಿನಲ್ಲಿ ನೀರು ಬಿಡುತ್ತಿರುವುದನ್ನು ನೋಡಿ ಕಣ್ತುಂಬಿಕೊಂಡ. ಅದೇ ಮೊದಲ ಬಾರಿಗೆ ಅವನು ಒಂದು ಹೆಂಗಸಿನ ಹೂವನ್ನು ನೋಡಿರುವುದು. ಅವನ ಉಸಿರಾಟ ಜಾಸ್ತಿಯಾಗತೊಡಗಿತು. ಮೈಯೆಲ್ಲ ನಡುಗೋಕೆ ಶುರುವಾಯಿತು. ಅವಳು ನೀರು ಬಿಟ್ಟು ಬಟ್ಟೆ ಸರಿ ಮಾಡಿಕೊಂಡು ಮನೆಗೆ ಹೊರಟಳು. ಆದರೆ ಮುತ್ತನ ಮನಸ್ಸು ಕಲುಷಿತಗೊಂಡಿತ್ತು. ಹುಲ್ಲುಗಳ ನಡುವೆ ಇರುವ ರಾಜಿಯ ಹೂವಿನ ಕೆಂಪುದಳಗಳು ಅವನ ಕಣ್ಣ ಮುಂದೆ ಬರುತ್ತಿತ್ತು. ಅವನಿಗೆ ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ. ಹಾಗಾಗಿ ಅವನು ಕರಿಬಂಡೆಯ ಮೇಲೆ ಕುಳಿತು ಬಟ್ಟೆಯೆಲ್ಲವನ್ನೂ ತೆಗೆದು ಜಟಕಾಗಾಡಿ ಓಡಿಸೋಕೆ ಶುರು ಮಾಡಿದ. ಅವಳನ್ನೇ ನೆನೆಸಿಕೊಂಡು ಎಲ್ಲಾ ಮುಗಿಸಿದ. ಎಲ್ಲಾ ಮುಗಿದ ಮೇಲೂ ಅವನು ಅವಳ ಗುಂಗಿನಿಂದ ಹೊರಗೆ ಬರಲೇ ಇಲ್ಲ. ಇದಾದ ನಂತರ ರಾಜಿಗೆ ಅಲ್ಲಿಗೆ ಬಂದು ನೀರು ಬಿಡುವುದು ಅಭ್ಯಾಸವಾಗಿ ಹೋಗಿತ್ತು. ಅವಳು ದಿನವೂ ಹಸುಗಳನ್ನು ಮೇಯಲು ಬಿಟ್ಟು ಆಚೆ ಈಚೆ ಯಾರು ಇಲ್ಲದಿರುವುದನ್ನ ಗಮನಿಸಿ ನೀರು ಬಿಟ್ಟು ಹೋಗುತ್ತಿದ್ದಳು. ಆದರೆ ಮುತ್ತ ಮಾತ್ರ ಅವಳನ್ನ ನೋಡುವ ಚಾನ್ಸನ್ನು ಮಿಸ್ ಮಾಡಿಕೊಳ್ಳುತ್ತಿರಲಿಲ್ಲ. ದಿನವೂ ಹುಲ್ಲುಗಳ ನಡುವೆ ಅಡಗಿರುವ ಅವಳ ಹೂವನ್ನು ತಪ್ಪದೇ ನೋಡುತ್ತಿದ್ದ. ಅವನು ಏನನ್ನು ತಪ್ಪಿದರೂ ಅವಳ ಹೂವನ್ನ ನೋಡೋದನ್ನ ಮಾತ್ರ ತಪ್ಪಿಸಿಕೊಳ್ಳುತ್ತಿರಲಿಲ್ಲ. ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ಮುತ್ತನಿಗೆ ರಾಜಿಯ ಮೇಲಿನ ಹುಚ್ಚು ಜಾಸ್ತಿಯಾಗುತ್ತಾ ಬಂತು. ಒಂದಿನ ರಾಜಿ ತನ್ನ ದನಗಳನ್ನು ಮೇಯಲು ಬಿಟ್ಟು ಅಲ್ಲೇ ಇರುವ ಬಂಡೆಯ ಮೇಲೆ ಕುಳಿತುಕೊಂಡಳು.
ಅವಳ ಮುಖದಲ್ಲಿ ದುಃಖದ ಛಾಯೆ ಇತ್ತು. ಅವಳು ಎಲ್ಲೋ ಕಳೆದು ಹೋದವಳಂತೆ ಆ ಬಂಡೆಯ ಮೇಲೆ ಕೂತಿದ್ದಳು. ಅವಳನ್ನು ದೂರದಿಂದ ಮುತ್ತ ಗಮನಿಸುತ್ತಿದ್ದ. ಸ್ವಲ್ಪ ಸಮಯದಲ್ಲಿ ಅವಳ ಕಣ್ಣಿನಿಂದ ನೀರು ಹೊರಗೆ ಬಂತು. ಅವಳು ಗಳಗಳನೆ ಅಳಲು ಶುರು ಮಾಡಿದಳು. ಅವಳು ಅಳುತ್ತಿರೋದನ್ನ ಮುತ್ತನಿಗೆ ನೋಡಲಾಗಲಿಲ್ಲ. ಅವನು ಅವಳ ಹತ್ತಿರ ಹೋಗಿ, ಏನಾಯ್ತು, ಯಾಕೆ ಅಳುತ್ತಿದ್ದೀರಿ ಅಂತ ಕೇಳ್ತಾನೆ. ಆಗ ಅವಳು ಕಣ್ಣೀರನ್ನು ಒರೆಸಿಕೊಂಡು, ಯಾರ್ನೀನು, ಇಲ್ಲೇನ್ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ಮುತ್ತ, ನಾನು ದನ ಕಾಯೋನು, ದಿನವೂ ಇಲ್ಲೇ ದನಗಳನ್ನ ಬಿಟ್ಟು ನಾನು ಇದೇ ಕಾಡಿನಲ್ಲಿ ಇರ್ತೀನಿ ಮತ್ತು ಸಂಜೆ ಮನೆಗೆ ಹೋಗ್ತೀನಿ. ಈ ಕಾಡೆ ನನಗೆ ಮನೆಯಿದ್ದ ಹಾಗೆ ಅಂತಾನೆ. ಆಗ ರಾಜಿ, ಹೌದಾ, ನಾನು ತುಂಬಾ ದಿನಗಳಿಂದ ಇಲ್ಲಿಗೆ ಬರ್ತಿದ್ದೀನಿ, ಆದ್ರೆ ಯಾವತ್ತೂ ನಿನ್ನನ್ನ ನೋಡಿಲ್ವಲ್ಲ ಅಂತಾಳೆ. ಆಗ ಮುತ್ತ, ನೀವು ನನ್ನನ್ನು ನೋಡ್ದಿರಬಹುದು, ಆದ್ರೆ ನಾನು ನಿಮ್ಮನ್ನ ದಿನ ನೋಡ್ತಿದ್ದೆ ಅಂತಾನೆ. ಅದನ್ನ ಕೇಳಿದ ಅವಳಿಗೆ ಶಾಕ್ ಆಗುತ್ತೆ. ಮನಸ್ಸಲ್ಲಿ ನಾನು ನೀರು ಬಿಟ್ಟಿರೋದನ್ನ ನೋಡಿದ್ದಾನ ಅಂತ ಡೌಟ್ ಬಂದ್ರೂ ಅವಳದನ್ನ ಅವನ ಹತ್ತಿರ ಕೇಳೋಕೆ ಹೋಗ್ಲಿಲ್ಲ. ಆದ್ರೆ ನಿಂದು ಯಾವೂರು ಅಂತ ಕೇಳ್ತಾಳೆ. ಆಗ ಅವನು ನನ್ನದು ಜೋಡಿಗೆದ್ದೆ ಅಂತಾನೆ. ಓಹೋ, ನಮ್ಮ ಪಕ್ಕದೂರಿನವನ ನೀನು, ನಿಮ್ಮೂರಲ್ಲಿ ನನಗೆ ಸಾಕಷ್ಟು ಜನ ಪರಿಚಯದವರಿದ್ದಾರೆ, ನೀನು ಯಾರ್ ಮಗ ಅಂತ ಕೇಳ್ತಾಳೆ. ಆಗ ಮುತ್ತ, ನಾನು ನಿಂಗಮ್ಮನ ಮಗ ಅಂತಾನೆ. ಆಗ ಅವಳು, ಓ ಹೌದಾ, ನನ್ಗೆ ನಿಂಗವ್ವ ಅಂತ ಯಾರದ್ದೂ ಪರಿಚಯ ಇಲ್ಲ ಅಂತ ಹೇಳ್ತಾಳೆ. ಇಬ್ಬರೂ ತುಂಬಾ ಹೊತ್ತು ಮನಸ್ಬಿಚ್ಚಿ ಮಾತಾಡ್ತಾರೆ. ರಾಜಿ ತನ್ನ ಕಷ್ಟಗಳನ್ನೆಲ್ಲ ಅವನೆದುರು ಹೇಳಿಕೊಂಡು ತನ್ನ ದುಃಖನೆಲ್ಲ ಹೊರಗೆ ಹಾಕಿ ಮನಸ್ಸನ್ನ ಹಗೂರ ಮಾಡ್ಕೋತಾಳೆ. ಇಬ್ಬರ ನಡುವೆ ಗೆಳೆತನ ಶುರುವಾಗುತ್ತೆ. ನಂತರ ಅವಳು, ಸರಿ, ನಾನಿನ್ನು ಹೊರಡ್ತೀನಿ, ನನ್ನತ್ತೆ ನನ್ಗಾಗಿ ಕಾಯ್ತಿರ್ತಾರೆ, ನಾನು ಹೋಗ್ಲಿಲ್ಲ ಅಂದ್ರೆ ಅವರಿಗೆ ಆತಂಕ ಆಗೋಕೆ ಶುರುವಾಗುತ್ತೆ, ನಾಳೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅವಳು ಹೋಗುವಾಗ ಅವನು ಅವಳೆರಡು ದೊಡ್ಡ ಹಣ್ಣುಗಳನ್ನ ನೋಡ್ತಾನೆ. ಅದು ಕುಲುಕ್ತಾ ಇರುತ್ತೆ. ಎರಡೂ ಕೈಗಳಲ್ಲಿ ಬಾಚಿ ಹಿಡಿದು ಆ ಹಣ್ಣುಗಳನ್ನು ತಿಂದ್ರೆ ಅವುಗಳ ರುಚಿ ಹೇಗಿರಬಹುದು ಅಂತ ಅಂದ್ಕೊಂಡು ಅವನ ತಮ್ಮ ಎದ್ದೇಳ್ತಾನೆ. ಮತ್ತೆ ಅವಳನ್ನ ನೆನೆಸ್ಕೊಂಡು ಜಟಕಾಗಾಡಿ ಓಡಿಸ್ತಾನೆ. ಹಾಗೆ ಸುಮಾರು ದಿನಗಳು ಕಳೆಯುತ್ತೆ. ಅವರಿಬ್ಬರೂ ತುಂಬಾ ಕ್ಲೋಸ್ ಆಗಿರ್ತಾರೆ. ಆದ್ರೆ ಅವಳು ನೀರು ಬಿಡೋದನ್ನ ನಿಲ್ಸಿರಲ್ಲ. ಹಾಗೆ ಅವನೂ ಕೂಡ ಅವಳ ಹೂವಿನ ಪೈಪಿನಿಂದ ನೀರು ಬರೋದು ನೋಡೋದನ್ನ ನಿಲ್ಸಿರಲ್ಲ. ಹಾಗೆ ಒಂದಿನ ಅವನು ಅವಳು ನೀರು ಬಿಡೋದನ್ನ ನೋಡ್ತಿರ್ತಾನೆ. ಅವಳು ತನ್ನ ಲಂಗ ಮೇಲೆ ಮಾಡಿ ಕಾಚಾ ತೆಗೆದು ಕೂತ್ಕೊಂಡು ಒಂದು ಹನಿ ನೀರು ಬಿಟ್ಟಿದ್ದಷ್ಟೇ. ಆಗ ಅವನು ಆಂಟಿ ಅಂತ ಕರೀತಾನೆ. ಅವಳಿಗೆ ನಾಚಿಕೆಯಾಗಿ ಬೇಗನೆ ತನ್ನ ಕಾಚಾ ಹಾಕೊಂಡು ಲಂಗಾನ ಕೆಳಕ್ಕೆ ಬಿಡ್ತಾಳೆ. ಮತ್ತು ಏನೋ ನೀನು ನಾನು ನೀರು ಬಿಡೋದ್ನೆಲ್ಲ ನೋಡ್ತೀಯಾ, ಸ್ವಲ್ಪನೂ ನಾಚಿಕೆಯಾಗಲ್ವಾ ನಿನ್ಗೆ ಅಂತ ಕೇಳ್ತಾಳೆ. ಆಗ ಅವನು, ನನ್ಗ್ಯಾಕೆ ನಾಚಿಕೆಯಾಗಬೇಕು, ಎಲ್ಲ ತೆಗೆದು ನೀರು ಬಿಡ್ತಿರೋದು ನೀವು ಅಂತ ಹೇಳ್ತಾನೆ. ಮತ್ತು ನಾನು ನೀವು ನೀರು ಬಿಡೋದನ್ನ ದಿನಾಲೂ ನೋಡ್ತಾ ಇದ್ದೆ. ಅದು ಹೊರಗೆ ಬರೋವಾಗ ಉಂಟು ಮಾಡುವ ಶಬ್ದ ಕಿವಿಗೆಷ್ಟು ಇಂಪಾಗಿ ಕೇಳಿಸುತ್ತೆ ಗೊತ್ತಾ. ನಿಮ್ಮ ಹುಲ್ಲುಗಳ ನಡುವಿರೋ ಕೆಂಪು ಹೂವು ಕೂಡ ನನಗೆ ತುಂಬಾನೇ ಇಷ್ಟ. ನಾನು ನಿಮಗೆ ಮಾಡಲು ಎಷ್ಟೋ ದಿನದಿಂದ ಕಾಯ್ತಾ ಇದ್ದೀನಿ. ಆದರೆ ನಾನೀಗ ಅದಕ್ಕಾಗಿ ಬಂದಿದ್ದಲ್ಲ. ನನಗೆ ಜೋರು ಬಾಯಾರಿಕೆಯಾಗ್ತಿದೆ. ಎಲ್ಲ ಕಡೆ ನೀರು ಒಣಗೋಗಿದೆ, ಎಲ್ಲೂ ನೀರಿಲ್ಲ. ನೀವು ಈಗ ಬಿಡೋ ನೀರನ್ನ ನನ್ನ ಬಾಯಿಗೆ ಬಿಡ್ತೀರಾ ಅಂತ ಕೇಳ್ತಾನೆ. ಅವಳು ಅದಕ್ಕೆ ಒಪ್ಪಿಕೊಳ್ಳದೆ ಅವನಿಗೆ ಬೈಯುತ್ತಾ ಮುಂದೆ ಹೋಗ್ತಾಳೆ. ಆಗ ಅವಳ ಕೈ ಹಿಡಿದ ಮುತ್ತ, ಪ್ಲೀಸ್ ಆಂಟಿ, ನನಗೆ ತುಂಬಾನೇ ಬಾಯಾರಿಕೆಯಾಗ್ತಿದೆ, ಪ್ಲೀಸ್ ನನ್ನ ಬಾಯಿಗೆ ನೀರು ಬಿಡಿ ಅಂತ ಕೇಳ್ತಾನೆ. ಆಗ ಅವಳು ಅವನನ್ನ ಮೇಲಿಂದ ಕೆಳಗೆ ಒಮ್ಮೆ ನೋಡ್ತಾಳೆ. ಅವನು ನೋಡೋಕೆ ಕಟ್ಟುಮಸ್ತಾಗಿರ್ತಾನೆ. ಅವಳಿಗೆ ಅವನ ಮೇಲೆ ಆಸೆಯಾಗುತ್ತೆ. ಅವಳು ಆಚೆ ಈಚೆ ನೋಡಿ, ಸರಿ ಬಾ, ನಿನ್ನ ಬಾಯಿಗೆ ನೀರು ಬಿಡ್ತೀನಿ ಅಂತ ಹೇಳಿ ಸಣ್ಣ ಹಳ್ಳದೊಳಗೆ ಕರ್ಕೊಂಡು ಹೋಗ್ತಾಳೆ. ನಂತರ ಅವನನ್ನು ಅಲ್ಲಿ ಮಲಗಿಸಿ ಅವನ ತಲೆಯ ಆಚೆ ಈಚೆ ಎರಡು ಕಾಲನ್ನಿಟ್ಟು ತನ್ನ ಲಂಗವನ್ನು ಮೇಲಕ್ಕೆ ಎತ್ತುತ್ತಾಳೆ. ಆಗ ಮುತ್ತನಿಗೆ ಅವಳ ಹಸಿರು ಬಣ್ಣದ ಕಾಚಾ ಕಾಣಿಸುತ್ತೆ. ಆಗ ಅವಳು, ನೀನೇ ಅದನ್ನು ತೆಗೆಯೋ ಅಂತಾಳೆ. ಅವನಿಗೆ ಖುಷಿಯಾಗಿ ಒಂದೇ ಸಲ ಅದನ್ನ ಸರಕ್ಕನೆ ಜಾರಿಸ್ತಾನೆ ಮತ್ತು ಅವಳ ಕಾಲಿನಿಂದ ಅದನ್ನ ತೆಗೆದು ಆಚೆ ಹಾಕ್ತಾನೆ. ಈಗ ಅವನ ಕಣ್ಣಿಗೆ ರಾಜಿಯ ಹುಲ್ಲುಗಳ ನಡುವಿರೋ ಕೆಂಪು ಹೂವಿನ ಸೀಳು ಕಾಣಿಸುತ್ತೆ. ಅದನ್ನು ನೋಡಿದ ಕೂಡಲೇ ಅವನ ತಮ್ಮ ನೆಟ್ಟಗಾಗ್ತಾನೆ. ಅವಳು ಅವನ ಬಾಯಿ ಹತ್ತಿರ ಹೂವನ್ನ ತಗೊಂಡು ಹೋಗಿ ಚುಳ್ಳನೆ ನೀರು ಹಾರಿಸ್ತಾಳೆ.
ಅವನು ಬಾಯಿ ತೆರೆದು ಆ ನೀರೆಲ್ಲವನ್ನು ಕುಡಿತಾನೆ. ಅವನ ಮುಖದ ಮೇಲೆಲ್ಲ ನೀರಾಗಿರುತ್ತೆ. ಈಗ ಅವಳು ತನ್ನ ಹೂವನ್ನ ಅವನ ಬಾಯಿಗೆ ಉಜ್ಜುತ್ತಾ ಅವನ ಬಟ್ಟೆ ಕಳಚಿ ಅವನ ತಮ್ಮನನ್ನ ಮುದ್ದು ಮಾಡ್ತಾಳೆ. ಈಗ ಇಬ್ಬರೂ ಬಟ್ಟೆಯಿಲ್ಲದೆ ತಮ್ಮ ಆಟನ ಶುರು ಮಾಡ್ತಾರೆ. ಆ ನಿರ್ಜನ ಕಾಡಿನಲ್ಲಿ ಅವರ ಆಟ ಶುರುವಾಗುತ್ತೆ. ಎಲ್ಲ ಮುಗಿದಾಗ ಅವರಿಬ್ಬರೂ ಖುಷಿಯಾಗ್ತಾರೆ. ಇಬ್ಬರಿಗೂ ಯಾವತ್ತೂ ಸಿಗದ ಸುಖ ಅವತ್ತು ಸಿಕ್ಕಿರುತ್ತೆ. ನಂತರ ಅವಳು ಅತ್ತೆ ಕಾಯ್ತಿರ್ತಾರೆ ಅಂತ ಬಟ್ಟೆನೆಲ್ಲ ಸರಿ ಮಾಡಿಕೊಂಡು ಮನೆಗೆ ಹೋಗ್ತಾಳೆ. ಅದೇ ರೀತಿ ದಿನವೂ ಅವರ ಆಟ ನಡೆಯೋದಕ್ಕೆ ಶುರುವಾಗತ್ತೆ. ನಂತರ ಒಂದು ದಿನ ರಾಜಿಯ ಗಂಡ ಸತ್ತು ಹೋಗ್ತಾನೆ. ಅವನು ಕುಡಿತದ ಚಟಕ್ಕೆ ದಾಸನಾಗಿದ್ದ. ಕುಡಿದು ಕುಡಿದು ಅವನ ಕರುಳುಗಳೆಲ್ಲ ಸುಟ್ಟು ಹೋಗಿತ್ತು. ಡಾಕ್ಟರ್ ನೀನು ಬದುಕಬೇಕಾದ್ರೆ ಕುಡಿಯೋದನ್ನ ನಿಲ್ಲಿಸ್ಬೇಕಂತ ಹೇಳಿದ್ರು. ಆದರೂ ಕೂಡ ಅವನು ಅವರು ಹೇಳಿದ್ದನ್ನ ಕೇಳದೆ ಮಿತಿಮೀರಿ ಕುಡಿಯುತ್ತಿದ್ದ. ಹಾಗಾಗಿ ಅವನ ಸಾವನ್ನು ಅವನೇ ತಂದ್ಕೋತಾನೆ. ಅದಾದ ನಂತರ ಮುತ್ತ ರಾಜೀನ ಮದುವೆಯಾಗೋಕೆ ಡಿಸೈಡ್ ಮಾಡ್ತಾನೆ. ಅಂದ್ಕೊಂಡಂಗೆ ಅವರಿಬ್ಬರ ಮದುವೆ ಕೂಡ ಆಗುತ್ತೆ. ಮುತ್ತನಿಗೆ ರಾಜಿಯನ್ನ ಮದುವೆಯಾದ ಕ್ಷಣದಿಂದ ಅವನ ಅದೃಷ್ಟ ಬದಲಾಗುತ್ತೆ. ಅವರಿಬ್ಬರೂ ಒಟ್ಟಿಗೆ ಸೇರಿ ತಮ್ಮದೇಯಾದ ಸ್ವಂತ ಹಾಲಿನ ಡೈರಿಯನ್ನು ಓಪನ್ ಮಾಡ್ತಾರೆ. ಒಂದು ಗಾಡಿಯನ್ನ ಕೂಡ ತಗೊಂಡು ಊರೂರುಗಳಿಂದ ಹಾಲನ್ನ ಕಲೆಕ್ಟ್ ಮಾಡ್ತಾರೆ. ಇದರಿಂದ ಅವರು ತುಂಬಾನೇ ಲಾಭ ಗಳಿಸ್ತಾರೆ. ಯಾರೂ ಊಹಿಸದ ರೀತಿಯಲ್ಲಿ ಅವರಿಬ್ಬರೂ ಯಶಸ್ವಿಯಾಗ್ತಾರೆ. ಬರೀ 2 ವರ್ಷದಲ್ಲಿ ಒಂದು ದೊಡ್ಡ ಬಂಗಲೆಯಂತಹ ಮನೆಯನ್ನ ಕಟ್ಟಿಸ್ತಾರೆ. ಮುತ್ತ ದಡ್ಡ, ಅವನಿಂದ ಏನನ್ನೂ ಸಾಧಿಸೋಕ್ಕಾಗಲ್ಲ ಅಂತ ಹೇಳಿದವರ ಮುಂದೆ ಅವನು ಸಾಧನೆ ಮಾಡಿ ತೋರಿಸ್ತಾನೆ. ಗೃಹ ಪ್ರವೇಶದ ದಿನ ಇಡೀ ಊರಿಗೆ ಆಮಂತ್ರಣ ಕೊಟ್ಟು ಎಲ್ಲರಿಗೂ ಊಟ ಹಾಕಿಸ್ತಾನೆ. ಇಷ್ಟು ದಿನ ದಡ್ಡ ದಡ್ಡ ಅಂತ ಕರೀತಿದ್ದ ಊರಿನ ಜನರೆಲ್ಲರೂ ಅವನಿಗೆ ಗೌರವ ಕೊಡೋದಕ್ಕೆ ಶುರು ಮಾಡ್ತಾರೆ. ಇಬ್ಬರೂ ಕೂಡ ಈಗ ತುಂಬಾ ಸಂತೋಷವಾಗಿ ಜೀವನ ನಡೆಸ್ತಿದ್ದಾರೆ. ಮುತ್ತ ರಾಜಿ ಮಕ್ಕಳನ್ನ ತನ್ನ ಮಕ್ಕಳಂತೆ ನೋಡ್ಕೋತಿದ್ದಾನೆ. ಸಾಧಿಸುವ ಛಲ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗಿದೆ.